ವೀರೇಂದ್ರ ಕಂಪನಿಗಳ ಮೇಲೆ ಇಡಿ ದಾಳಿ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ದಾಳಿ ತನಿಖೆ. ವೀರೇಂದ್ರ ಸಹೋದರರ ಮನೆಯ ಮೇಲೂ ಇಡಿ ರೇಡ್. ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಅವರಿಗೆ ಸೇರಿದ ವಿವಿಧ ಸ್ಥಳಗಳ ಮೇಲೆಯೂ ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ಮಾಡಿದ್ರು. ಹಾಗಾದ್ರೆ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಗೇಮಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಎಂಬ ಆರೋಪದಡಿ ಬೆಳಗ್ಗೆ ಏಕಕಾಲಕ್ಕೆ 17 ಕಡೆ ದಾಳಿಯನ್ನ ನಡೆಸಿ ತೀವ್ರ ಶೋಧ ಕಾರ್ಯವನ್ನ ನಡೆಸಿದ್ರು. ಚಳ್ಳಕೆರೆ ಹಳೆ ಟೌನ್ನಲ್ಲಿರುವ ಶಾಸಕ ವೀರೇಂದ್ರ ಪಪ್ಪಿ ಸಹೋದರರಾದ ಕೆಸಿ ನಾಗರಾಜ, ಕೆಸಿ ತಿಪ್ಪೇಸ್ವಾಮಿ ಮನೆಗಳ ಮೇಲೆ 12 ಖಾಸಗಿ ವಾಹನಗಳಲ್ಲಿ ಭದ್ರತಾ ಪಡೆಗಳ ಜೊತೆಗೆ ಸುಮಾರು 20 ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸಂಜೆಯವರೆಗೂ ದಾಖಲೆ ಪತ್ರಗಳ ಕಲೆ ಹಾಕಿದ್ರು. ಜೊತೆಗೆ ಶಾಸಕರ ಸಹೋದರ ಕೆಸಿ ನಾಗರಾಜ್ರನ್ನ 4 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಚಳ್ಳಕೆರೆ, ಚಿತ್ರದುರ್ಗ, ಗೋವಾ, ಬೆಂಗಳೂರು, ಸಿಕ್ಕಿಂ ಸೇರಿದಂತೆ ವಿವಿಧೆಡೆ ದಾಳಿಯನ್ನ ನಡೆಸಿ ದಾಖಲೆ ಪತ್ರಗಳ ಜೊತೆಗೆ ಸಂಬಂಧಪಟ್ಟವರ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಚಳ್ಳಕೆರೆ ನಗರದಲ್ಲಿನ ಮನೆಗಳಲ್ಲಿ ಕೆಲ ದಾಖಲೆ ಪತ್ರಗಳು, ಮನೆಯವರು ಧರಿಸ್ತಾ ಇದ್ದ ಒಡವೆ ಹಾಗೂ ಹಣ ಪತ್ತೆಯಾಗಿದೆ. ಆದರೆ ಗೋವಾ, ಬೆಂಗಳೂರು, ಸಿಕ್ಕಿಂ ರಾಜ್ಯದಲ್ಲಿನ ಕಂಪನಿಗಳಲ್ಲಿ ಅಪಾರ ಪ್ರಮಾಣದ ಚಿನ್ನ ಪತ್ತೆಯಾಗಿದೆ ಎಂದು ವರದಿಯಾಗಿದೆ. ಶಾಸಕ ಪಪ್ಪಿ ಅವರ ರತ್ನ ಗೋಲ್ಡ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಚೇರಿಗಳ ಮೇಲೂ ದಾಳಿಯನ್ನ ನಡೆಸಿ ದಾಖಲೆ ಪತ್ರಗಳು, ಹಣ ವರ್ಗಾವಣೆ ಮಾಡಿರುವ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಸಿಕ್ಕಿಂನಲ್ಲಿ ವ್ಯವಹಾರ ಇದ್ದು ಇದೇ ವಿಚಾರವಾಗಿ ಅಲ್ಲಿಗೆ ಹೋಗಿದ್ದ ಶಾಸಕ ವೀರೇಂದ್ರರನ್ನ ಅಲ್ಲಿನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಬೆಂಗಳೂರು ಇಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ ಎನ್ನಲಾಗಿದೆ. ಶಾಸಕ ವೀರೇಂದ್ರ ಪಪ್ಪಿ ಗೋವಾದಲ್ಲಿ ಕೆಸಿನೋ ನಡೆಸುವ ಜೊತೆಗೆ ಬೇರೆ ಬೇರೆ ಕಡೆ ಉದ್ಯಮಗಳನ್ನು ನಡೆಸುತ್ತಿದ್ದಾರೆ. ಆದರೆ ಪಪ್ಪಿ ಒಡೆತನದ ಕಂಪನಿಗಳಿಂದ ಬೆಟ್ಟಿಂಗ್ ಆಪ್ಗಳಿಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಎಂಬ ಬಗ್ಗೆ ಗೋವಾದಲ್ಲಿ 2 ದೂರು ದಾಖಲಾಗಿದ್ದು ಅದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆಂದು ಹೇಳಲಾಗಿದೆ. ಇನ್ನು ಚಳ್ಳಕೆರೆಯ ಶಾಸಕ ಪಪ್ಪಿ ಮನೆ ಹಾಗೂ ಸಹೋದರ ಕೆಸಿ ನಾಗರಾಜ್ ಮನೆಯಲ್ಲಿ ಬೆಳ್ಳಂಬೆಳಗ್ಗೆಯಿಂದ ಸಂಜೆವರೆಗೂ ತಲಾಶೆ ನಡೆಸುತ್ತಿದ್ದಾರೆ. ಕೆಸಿ ನಾಗರಾಜ್ ಅವರು ದಾಳಿ ವಿಚಾರ ತಿಳಿದು ಮನೆಗೆ ಬರ್ತಿದ್ದಂತೆ ಇಡಿ ಅಧಿಕಾರಿಗಳು ಸುಮಾರು 4 ಗಂಟೆಗಳಿಂದ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಸದ್ಯ ಶಾಸಕರು ಹಾಗೂ ಸಹೋದರರ ಮನೆಗಳ ಬಳಿ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚಿಸಲಾಗಿದ್ದು ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಇಂದೇ ಮುಗಿಸ್ತಾರಾ ಅಥವಾ ನಾಳೆಯೂ ಮುಂದುವರಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.